ಪ್ರಪಂಚ ಇಂತಹ ಕಚಡಗಳಿಂದ ಎಸ್ಕೇಪ್ ಆಗಕ್ಕಾಗಲ್ಲ, ಪರಾಗಕ್ಕಾಗಲ್ಲ ಅನ್ನಕ್ಕೆ ಮಗದೊಮ್ಮೆ ಸಾಕ್ಷಿ. ಧರ್ಮ ಮತ್ತು ಧರ್ಮವನ್ನೇ ಅಫೀಮಿನಂತೆ ಬಳಸಿಕೊಂಡು ಮತಾಂಧನಾಗಿ ದಾಳಿ ಮಾಡುವಂತಹ ಆರ್ಗನೈಸ್ಡ್ ಕೃತ್ಯಗಳಿಗೆ ಇಳಿದಾಗ ಈ ರೀತಿಯ ಇಸ್ಲಾಮಿಕ್ ಸಂಘಟನೆಗಳು ಹಲವಾರು ಪ್ರಪಂಚದ ಹಲವೆಡೆಗಳಲ್ಲಿ ಹಲವು ಕಡೆ ನಿಲ್ಲುವಂಥದ್ದು ಆದಾಗ ಏನಾಗತ್ತೆ ಅನ್ನೋಂತಹ ಪಾಠ ಈಗ ಮತ್ತೊಮ್ಮೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಗೆ ಆಗ್ತಾ ಇದೆ. ಪುಟಿನ್ ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾದ ಹಿನ್ನೆಲೆಯಲ್ಲೇ ರಷ್ಯಾದಲ್ಲಿ ಮುಂಬೈ ಮಾದರಿ ಭಯೋತ್ಪಾದಕ ದಾಳಿಯನ್ನು ನಡೆಸಿದೆ. ಸ್ವಲ್ಪ ವ್ಯತ್ಯಾಸ ಇದೆ ಮುಂಬೈಗೂ ಇಲ್ಲಿಗೂ ಮಾಡೆಲ್ನಲ್ಲಿ. ಮುಂಬೈನಲ್ಲಿ ನಮ್ಮಲ್ಲಿ ನಡೆದಾಗ ಹೋಟೆಲ್ ಒಳಕ್ಕೆ ನುಗ್ಗಿ ಜನರನ್ನು ರೂಮಿಂದ ರೂಮಿಗೆ ಹೋಗಿ ಕೊಲ್ಲುತ್ತಾ ಬಂದಿದ್ದರು. ರೂಮಿಂದ ರೂಮ್ಗೆ ಹೋಗಿ ಕೊಂದರು ಅವಾಗ. ಆದರೆ ಇಲ್ಲಿ ಇದೊಂದು ಸಂಗೀತಕ್ಕೆಂದು ಸೇರಿದ್ದಿದ್ದು ಜನ, ಹಾಗಾಗಿ ಒಂದು ದೊಡ್ಡ ಸಭಾಂಗಣದ ಒಳಕ್ಕೆ ನುಗ್ಗಿರುವಂಥದ್ದಿದು. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ದಾಳಿಯ ಪ್ರೇರೇಪಣೆ ಮತ್ತು ಎಕ್ಸಿಕ್ಯೂಷನ್, ಅದನ್ನು ಜಾರಿಗೊಳಿಸಿರುವ ಮೆಥಡ್ಗಳು ಸೇಮ್ ಇದ್ದಂಗಿದೆ. ಅದೇನೆಂದರೆ ಯಾವುದೇ ಮುಲಾಜಿಲ್ಲದೆ ಎದರಿಗೆ ಬಂದವರನ್ನು ಗುಂಡಿಕ್ಕಿ ಕೊಲ್ಲುತ್ತಾ ಹೋಗುವುದು. ಅಂದರೆ ಎಷ್ಟು ತಲೆಗಳನ್ನು ಬೀಳಿಸಿದರೆ ಅಷ್ಟು ನನ್ನ ಆಪರೇಷನ್ ಸಕ್ಸಸ್ ಎಂಬ ಲೆಕ್ಕಾಚಾರ. ಮಾಸ್ಕೋ ಹೊರವಲಯದ ಕ್ರಾಕಸ್ ಸಿಟಿಯಲ್ಲಿ ಮ್ಯೂಸಿಕ್ ಹಾಲ್ ಮೇಲೆ ನಡೆಸಿದ ದಾಳಿಯಲ್ಲಿ ಸೈನಿಕರ ವೇಷದಲ್ಲಿದ್ದರು ಈ ಭಯೋತ್ಪಾದಕರು. ಐಸಿಸ್ ಈ ಭಯೋತ್ಪಾದಕ ಕೃತ್ಯದ ಹೊಣೆಯನ್ನು ಹೊತ್ತಿದೆ. ಮನಸೋ ಇಚ್ಛೆ ಗುಂಡಿನ ಮಳೆಗೆರೆದಿದ್ದಾರೆ. ಮಕ್ಕಳು, ಮಹಿಳೆಯರು ಯಾವುದನ್ನು ನೋಡಿಲ್ಲ, ಇಲ್ಲೂ ನೋಡಲಿಲ್ಲ, ಮುಂಬೈಯಲ್ಲೂ ನೋಡಿರಲಿಲ್ಲ. ನಿರ್ದಯವಾಗಿ ಸಿಕ್ಕವರನ್ನು ಕೊಂದು ರಕ್ತದ ಓಕುಳಿಯನ್ನು ಹರಿಸಿದ್ದಾರೆ. ಬಾಂಬ್ ಸ್ಫೋಟಿಸಿದ್ದಾರೆ ಸಾಲದು ಎಂಬಂತೆ ಕಂಡು ಕೇಳರಿಯದ ರೀತಿಯಲ್ಲಿ ಗಂಟೆಗಳ ಕಾಲ ನಡೆದಂತಹ ಈ ದಾಳಿಯಲ್ಲಿ ಈಗ 143ಕ್ಕೂ ಹೆಚ್ಚು ಜನ ಬಲಿಯಾಗಿರುವ ಲೆಕ್ಕಾಚಾರ ಬರ್ತಾ ಇದೆ. 106 ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುತ್ತಾನೇ ಇದೆ, ಹೆಚ್ಚತ್ತೆ. ಉಗ್ರರು ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ದಾಳಿ ನಡೆಸುವಾಗ ಜನ ಪರದಾಡಿಕೊಂಡು ಹಾರಾಡಿ ಕಿರುಚಾಡುತ್ತಾ ಓಡುತ್ತಿರುವ ದೃಶ್ಯಗಳು ಎಲ್ಲ ಹರಿದಾಡ್ತಾ ಇದೆ. ಇದು ತನ್ನದೇ ಕೃತ್ಯ ಅಂತ ಇಸ್ಲಾಮಿಕ್ ಸ್ಟೇಟ್ ಉಗ್ರರು ಹೇಳಿಕೊಂಡಿರುವುದಲ್ಲದೆ ತಮ್ಮವರು ಸೇಫಾಗಿ ತಮ್ಮ ಕೇಂದ್ರ ಸ್ಥಾನವನ್ನು ಸೇರಿಕೊಂಡಿದ್ದಾರೆ ಎಂದು ಕೂಡ ಬೊಬ್ಬೆ ಹೊಡೆದುಕೊಂಡಿದೆ. ಹೇಡಿಗಳು ಹೀಗೇನೆ, ಯಾರ್ದೋ ಮೇಲೆ ಬಹು ಸುಲಭವಾಗಿ ಯಾರದ್ದೋ ಕೋಪ ತೀರ್ಸಕ್ಕೆ ಹೋಗುವಂಥವ್ರು. ಇವರನ್ನು ಬೆಂಬಲಿಸಬೇಕು, ಇವರಿಗೆ ಅನುಕಂಪ ತೋರಿಸಬೇಕು, ಇವರಿಗೆ ಬೇರೆ ರಾಷ್ಟ್ರಗಳು ಇವರನ್ನು ಸಾಕಿದಂತಹ ಕಂತ್ರಿಗಳು ಹಾರಿ ಬಂದಾಗ ಅವ್ರಿಗೆ ಆಶ್ರಯ ಕೊಡಬೇಕು. ಆಲ್ ರೈಟ್, ಪ್ರಪಂಚ ತನ್ನ ಪಾಠವನ್ನು ತಾನು ಕಲಿಯದೇ ಇದ್ದರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ನಾವು ಸೆರಗಿನಲ್ಲೇ ಬೆಂಕಿಯ ಉಂಡೆಯನ್ನು ಹಿಡಿದುಕೊಂಡು ಏನೂ ಇಲ್ಲವೆಂಬಂತೆ ನಾಟಕವಾಡುತ್ತಾ ಸುಡ್ತಾ ಇದ್ರೂ ಶಾಂತವಾಗಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಬದುಕಲು ಪ್ರಾರಂಭ ಮಾಡಿದರೆ ಮಾನವ ಹಕ್ಕು ಅಥವಾ ಆಶ್ರಯ ನಿರಾಶ್ರಿತ ಅನ್ನೋ ಲೆಕ್ಕಾಚಾರದಲ್ಲಿ ಹೀಗೆ ಆಗೋದು. ಹಾವನ್ನು ಮನೆ ಒಳಕ್ಕೆ ಕರ್ಕೊಂಡು ಬಂದು ನೀವು ವಿಷಪೂರಿತ, ಎಲ್ಲ ಹಾವುಗಳು ವಿಷಪೂರಿತ ಅಲ್ಲ, ಹಾವನ್ನು ಕರ್ಕೊಂಬಂದು ನಮ್ಮ ಮನೇಲೇ ಇರೋದ್ರಿಂದ ಅದು ನಮ್ಗೆ ಏನೂ ಮಾಡಲ್ಲ ಅನ್ನೋ ಭ್ರಮೆಯಲ್ಲಿದ್ದರೆ ಹೀಗೆ ಆಗೋದು. 11 ಜನ ಶಂಕಿತರನ್ನ ಅಲ್ಲಿಯ ರಕ್ಷಣಾ ಪಡೆಗಳು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹತ್ಯಾಕಾಂಡದಲ್ಲಿ ಅದರಲ್ಲಿ 4 ನೇರವಾಗಿ ಪಾಲ್ಗೊಂಡವರು ಅಂತ ಹೇಳ್ತಿದ್ದಾರೆ. ಭೀಕರ ದಾಳಿಯಿಂದ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಯಾಕೆ ಬೆಚ್ಚಿ ಬೀಳಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಅವರವರ ಅನುಕೂಲಕ್ಕೆ ಇಂತಹ ದುಷ್ಟ ಪಡೆಗಳನ್ನು ಬೆಂಬಲಿಸಿಕೊಂಡು ಭಯೋತ್ಪಾದಕತೆಗೆ ಜಾತಿ ಇಲ್ಲ, ಮತವಿಲ್ಲ ಅಂತ ಭಾರತ ಪದೇ ಪದೇ ಹೇಳಿದರೂ ಅದನ್ನು ಕೇಳಿಸಿಕೊಳ್ಳದೆ ಭಾರತದ ಮೇಲೆ ನಡೆದಾಗ ಅದು ಬೇರೆ, ನಮ್ಮ ಮೇಲೆ ನಡೆದಾಗ ಮಾತ್ರ ಭಯೋತ್ಪಾದಕತೆ ಎಂದು ಡ್ರಾಮಾ ಆಡೋ ರಾಷ್ಟ್ರಗಳು ಏಕೆ ಬೆಚ್ಚಿ ಬೀಳಬೇಕು? ಪಾಕಿಸ್ತಾನದಂತಹ ಟೆರರಿಸ್ಟ್ಗಳನ್ನು ಪೋಷಿಸುವ, ಅವರನ್ನು ಹುಟ್ಟು ಹಾಕುವ, ಅವರನ್ನು ಸಾಕುವ, ಅವರಿಗೆ ಉತ್ತೇಜನ ಕೊಡುವ, ಭಾರತದ ಗಡಿಯ ಒಳಕ್ಕೆ ಕಳಿಸಿ ಅಮಾಯಕರಿಗೆ ಗುಂಡಿಕ್ಕಿ ಹೊಡೆಯುವ ದೇಶವನ್ನು ಟೀಕೆ ಟಿಪ್ಪಣಿಗಳ ಮೂಲಕ ಖಂಡನೆಗೆ ಒಳಪಡಿಸದ ದೇಶಗಳು ಏಕೆ ಬೆಚ್ಚಿ ಬೀಳಬೇಕು? ಯಾಕೆ ಬೆಚ್ಚಿ ಬೀಳಬೇಕು? ಅವರು ನಿಮ್ಮ ಬುಡಕ್ಕೆ ಬೆಂಕಿ ಬೀಳಬೇಕು ನನ್ನ ಪ್ರಕಾರದಲ್ಲಿ. ಆಗ ಗೊತ್ತಾಗತ್ತೆ ಇನ್ನೊಬ್ಬರ ಕಷ್ಟ. ಸಾವು ನನ್ನ ಮನೆಯ ಬಾಗಿಲಿಗೆ ಬಂದು ತಟ್ಟಿದಾಗ ಮಾತ್ರ ಅದರ ಅರಿವಾಗುವುದು. ಇನ್ನೊಬ್ಬನ ಮನೆಯ ಬಾಗಿಲಿಗೆ ಹೋಗಿ ಸಾವು ಬಾಗಿಲು ತಟ್ಟಿದರೆ ಗೊತ್ತಾಗಲ್ಲ.
ಕಂಡವ್ರ ಮಕ್ಕಳನ್ನು ಬಾವಿಗೆ ತಳ್ತೀವಿ ಅಂತಾರಲ್ಲ ಆ ಥರ. ಈ 2002 ಮತ್ತು 2004ರಲ್ಲಿ ಚೆಚನ್ಯಾ ಬಂಡುಕೋರು ನಡೆಸಿದ ದಾಳಿಯಲ್ಲಿ 400 ಜನ ಅವತ್ತು ಅಲ್ಲಿ ದಾಳಿಯಾಗಿದ್ರು, ಬಲಿಯಾಗಿದ್ರು. ಇದು ವೈ ರಷ್ಯಾ ಸರ್? ಇದು ಭಾರತದ ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರ ಒಂದು. ಅಮೆರಿಕವೂ ಬಲಿಷ್ಠ ರಾಷ್ಟ್ರವೇ, ಅಲ್ಲೂ ಆಯಿತು. ಈಗ ಅಮೆರಿಕದ FBI ಮುಖ್ಯಸ್ಥರು ಅಥವಾ CIA ಮುಖ್ಯಸ್ಥರು ಅಲ್ಲಿಯ ಕಾಂಗ್ರೆಷನಲ್ ಹಿಯರಿಂಗ್ಗಳು ಅಥವಾ ಸೆನೆಟ್ ಹಿಯರಿಂಗ್ಗಳಲ್ಲಿ ಹೇಳ್ತಾರೆ, ಹಿಂದೆಂದೂ ಇಲ್ಲದಂತಹ ಬಹಳ ಕ್ಲಿಷ್ಟಕರ ಪಟಕ್ಕೆಂದು ಸ್ಫೋಟವಾಗಬಹುದಾದ ಸೆಕ್ಯೂರಿಟಿ ರಕ್ಷಣಾ ವಿಚಾರದಲ್ಲಿ ಅಮೆರಿಕ ಇವತ್ತು ಕೂತ್ಕೊಂಡಿದೆ. ಕಾರಣ 9/11 ಆಗಿದ್ದು ಹೊರಗಡೆಯಿಂದ ಬಂದವರು ಈಗ ಅದಕ್ಕೆ ಒಳಗಡೆಯೇ ಬೆಳೆದು ಬರುತ್ತಿರುವ ಭಯೋತ್ಪಾದಕ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿರೋರ ಆತಂಕ ನಮಗೆ ಹೆಚ್ಚಾಗ್ತಾ ಇದೆ ಅಂತ. ಇದನ್ನೇ ಭಾರತ ಪದೇ ಹೇಳೋದು, ಇದನ್ನೇ ಹೇಳೋದು. ಎಲ್ಲಿಯವರೆಗೆ ಪ್ರಜಾಪ್ರಭುತ್ವ ಇರಬೇಕು ಎಂದು ಭಾಷಣ ಮಾಡುವ ಯುರೋಪ್ ಮತ್ತು ಇನ್ನಿತರ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೇರೆ ಭಾಗದಲ್ಲಿ ಆದಾಗ ಅದನ್ನು ಮಜಾ ಥರ ನೋಡ್ತಾರೋ, ನಮಗೆ ಮಾತ್ರ ಪಾಠ ಮಾಡಿಕೊಂಡು ತಾವು ಮಾತ್ರ ಚರ್ಮದ ಬಿಳಿಯನ್ನು ಏಕೈಕ ಕಾರಣಕ್ಕೆ ನಾವು ಮೇಲಿಂದ ಇಳಿದು ಬಂದಿದ್ದೀವಿ ಅಂತ ಆಟ ಆಡ್ತಾರೋ, ಅಲ್ಲಿವರೆಗೂ ಇದು ಹೀಗೆ ಇರುತ್ತೆ. ಯಾಕೆಂದರೆ ದುಷ್ಟ ಒಳ್ಳೆಯವರ ಲಾಭವನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಅರ್ತಿರ್ತಾನೆ. ಅದು ಯಾವಾಗಲೂ ಅವನು ಗೊತ್ತಿರುತ್ತೆ. ಮತ್ತು ಒಳ್ಳೆಯವರ ವೀಕ್ನೆಸ್ ಏನು ಅನ್ನೋದು ದುಷ್ಟನಿಗೆ ಗೊತ್ತು, ಅದರ ದುರುಪಯೋಗ ಗೊತ್ತು. ಇನ್ಕ್ಲೂಡಿಂಗ್ ಭಾರತ ಸೈನಿಕರ ಮೇಲೆ ಹತ್ಯೆ ಆದರೆ ಅದನ್ನು ರಾಜಕೀಯದ ಏಕೈಕ ಕಾರಣಕ್ಕೆ ಪ್ರಶ್ನೆಗಳನ್ನು ಮಾಡುವುದು, ಭಾರತದ ಸೈನಿಕರ ಮೇಲೆ ದಾಳಿ ನಡೆದಾಗ ಅದನ್ನು ಮಜಾ ಎಂಬಂತೆ ಫಿಲಮ್ ಥರ ಆಟ ಆಡಿಕೊಂಡು ಕಾಮಿಡಿ ಶೋ ಮಾಡೋದು. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಎಲ್ಲ ದೇಶಕ್ಕೂ ಕಾದಿದೆ ಇದು, ಬರೀ ರಷ್ಯಾ ಅಲ್ಲ. ಭಾರತಕ್ಕೆ ಬಹುದೊಡ್ಡ ಪಾಠ ಇದೆಯಾ ಸರ್? ಎಲ್ಲರಿಗೂ ಭಾರತಕ್ಕೆ ಪಾಠ ಅಲ್ಲ, ನಾವು ತುಂಬ ಪಾಠಗಳನ್ನು ಈ ಥರ ಆಗ್ತಾನೇ ಇದೆ ನಮಗೆ. ನಾವು ಕಂಟಿನ್ಯೂಯಸ್ಲಿ ಸಫರಿಂಗ್, ನಮಗೊಂಥರ ಕ್ಯಾನ್ಸರ್ ಇದ್ದಂಗೆ ಇದು ಈಗ ಸದ್ಯಕ್ಕೆ. ಹೌದು, ಎಸ್. ಓಕೆ, ಬಟ್ ವೈ ರಷ್ಯಾ ಟಾರ್ಗೆಟೆಡ್ ಸರ್ ಈ ಬಾರಿ? ಬಹಳ ಆಶ್ಚರ್ಯಕರವಾಗಿದೆ ರಷ್ಯಾ ಟಾರ್ಗೆಟ್. ಹಾಂ ಸರ್. ಯಾಕಂದರೆ ಜನರಲಿ ರಷ್ಯಾ, ಚೈನಾ ತನಗೆ ಬೇಕಾದ ಕಡೆಯಲ್ಲಿ ಭಯೋತ್ಪಾದಕರನ್ನು ಬೆಂಬಲಿಸುತ್ತಾ ಆ ಸಂಘಟನೆಗಳಿಗೆ ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ನೈತಿಕವಾಗಿಯೂ ಬೆಂಬಲಗಳನ್ನು ಕೊಡುತ್ತಾ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಭಾರತವನ್ನು ಚುಚ್ಕೊಂಡು ಸಾಯಿಸ್ತಾ ಅಥವಾ ಇನ್ಯಾವುದೋ ದೇಶಕ್ಕೆ ಕಾಟ ಕೊಡುತ್ತಾ ಮಜಾ ನೋಡುವಂಥ ದೇಶ ರಷ್ಯಾ. ಜನರಲಿ ಇದು ಯಾವುದ್ರೊಳಕ್ಕೂ ಇನ್ವಾಲ್ವ್ ಆಗದೆ ತನ್ನ ಪಾಡಕ್ಕೆ ತಾನು ಇದ್ದಂಥ ದೇಶ. ಹೋಗಲಿ, ಭಾರತದ ರೀತಿ ಧರ್ಮದ ವಿಚಾರದಲ್ಲಿ ಒಂದು ರೀತಿಯ ಸಂಘರ್ಷಮಯ ವಾತಾವರಣ ಇದೆಯೇನೋ ರಷ್ಯಾದಲ್ಲಿ ಅಂದರೆ ಅದೂ ಇಲ್ಲ. ಎಕ್ಸೆಪ್ಟ್ ಹೋಮ್ ಗ್ರೋನ್ ರ್ಯಾಡಿಕಲ್ಸ್ ಅಲ್ಲೂ ಇದ್ದಾರೆ, ಇನ್ಕ್ಲೂಡಿಂಗ್ ಚೆಚನ್ಯಾ. ಓಕೆ, ಇದು ಅವತ್ತಿಂದ ಬಂದಿರುವಂಥದ್ದು. ಚೆಚನ್ಯಾ ಬಂಡುಕೋರದ್ದು ಲಾರ್ಜ್ಲಿ ಅ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ, ಇದು ಬಂದಿರುವಂಥದ್ದು. ಆದರೆ ಈಗೇನು ಮಾಡ್ತಾರೆ ರಷ್ಯಾಗೆ ಆದಾಗ? ವಾಟ್ ವಿಲ್ ಚೈನಾ ಡೂ? ವಾಟ್ ಲೆಸನ್ಸ್ ದೇ ವಿಲ್ ಲರ್ನ್? ನಮಗೆ ಪಾಠ ಅಲ್ಲ, ಅವ್ರಗಳಿಗೆ ಪಾಠ ಇದು ನಮ್ಮದಲ್ಲ ಪಾಠ ಇದು. ಹಾಗಾಗಿ ರಷ್ಯಾ ಮೇಲೆ ನಡೆದ ಈ ದಾಳಿನ ಬಹಳ ಆಶ್ಚರ್ಯಕರವಾಗಿ ಕೆಲವರು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಐಸಿಸ್ ಇದನ್ನ ನಾನೇ ಮಾಡಿರೋದು ಅಂತ ಹೊಣೆಗಾರಿಕೆ ತಗೊಂಡಿದೆ. ಐಸಿಸ್ ಆದರೆ ಐಸಿಸ್ಸೇ ಮಾಡಿದ್ಯಾ? ಯಾಕಂದರೆ ಐಸಿಸ್ಸಿನ ಮೂಲಭೂತ ವ್ಯವಸ್ಥೆಗಳೆಲ್ಲವೂ ಒಂದು ಸಂಘಟನೆಯಾಗಿ ಹೆಚ್ಚು ಕಡಿಮೆ ನಾಶವಾಗಿದೆ ಐಸಿಸ್ದು. ಆದರೆ ಒಂದಿಷ್ಟು ಸ್ಪ್ಲಿಂಟರ್ ಗ್ರೂಪ್ಗಳು ಅಲ್ಲೊಂದು ಇಲ್ಲೊಂದು ಪುಡಿ ಗುಂಪುಗಳು ಉಳ್ಕೊಂಡಿಲ್ಲ ಅಂತಲ್ಲ. ಅವರನ್ನು ಯಾರು ಬಳಸ್ಕೊತಾ ಇದ್ದಾರೋ, ಯಾವ ಉದ್ದೇಶಕ್ಕೆ ಬಳಸ್ಕೊತಾ ಇದ್ದಾರೋ, ಪಾಕಿಸ್ತಾನವನ್ನು ಚೈನಾ ಯಾವ ರೀತಿ ಭಾರತದ ಮೇಲೆ ಬಳಸ್ಕೊಳ್ತಾ ಇದೆಯೋ, ಯಾವ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದೆಯೋ, ಹಾಗೆ ಯಾವುದೋ ದೇಶ ಅದ್ಯಾರೇ ಇರಬಹುದು ಅಥವಾ ಯಾವುದೋ ಸಂಘಟನೆ ಅದ್ಯಾರೇ ಇರಬಹುದು ಏನಕ್ಕೆ ಈ ಸ್ಪ್ಲಿಂಟರ್ ಗ್ರೂಪ್ಗಳನ್ನು ಬಳಸ್ಕೊತಿದ್ದಾರೋ ಗೊತ್ತಿಲ್ಲ. ದಟ್ ಕ್ಲೈಮ್ ಹ್ಯಾಸ್ ಟು ಬಿ ವೆರಿಫೈಡ್ ಫಸ್ಟ್. ಓಕೆ, ಬಟ್ ಇಂಥ ಕಾರಣಕ್ಕೋಸ್ಕರ ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರದಲ್ಲಿ ತಂದಂತ ನಿಯಮಗಳು ಅದೇ ವಿಚಾರಕ್ಕೆ ಅಂತನಾ ಸರ್? ಯಾವುದು ಪೌರತ್ವ ತಿದ್ದುಪಡಿ? ಯಾರ ಪೌರತ್ವ? ನಮ್ಮ ದೇಶದಲ್ಲಿ. ನಮ್ದಕ್ಕೂ ಅದಕ್ಕೂ ಏನು ಅಲ್ಲ, ಈಗ ಹೊಸದಾಗಿ ನಮ್ಮಲ್ಲಿ CAA ತಂದ್ರಲ್ಲ ಸರ್, ಅದಕ್ಕೂ ಏನು? ಈಗ ರಷ್ಯಾಗೂ ಅದಕ್ಕೂ ಏನ್ರಿ ಸಂಬಂಧ? ಅಲ್ಲ, ಅದಕ್ಕಲ್ಲ ಸರ್, ನಮ್ಮ ವಿಚಾರದಲ್ಲಿ ಮುಸ್ಲಿಮರನ್ನ ಒಳಗಡೆ ಸೇರಿಸ್ಕೊಳ್ಬಾರ್ದು, ಬರೀ ಹಿಂದೂಗಳನ್ನ ಮಾತ್ರ. ಅದೊಂದೇ ವಿಚಾರ ಅಲ್ಲ. ಅಂದ್ರೆ ಬೇರೆ ದೇಶಗಳಲ್ಲಿರುವ ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂತ ಭಾರತ ಹೇಳ್ತಾ ಇಲ್ಲ. ಆ ರೀತಿಯ ಅಭಿಪ್ರಾಯಗಳನ್ನು ಮೂಡಿಸೋದು ತಪ್ಪು. ಓಕೆ,
ತಪ್ಪದು. ಎಸ್ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಅಥವಾ ಇನ್ಯಾವುದೋ ಒಂದು ದೇಶದಲ್ಲಿರುವ ಎಲ್ಲ ಮುಸ್ಲಿಮರು ಭಯೋತ್ಪಾದಕರು, ಹಾಗಾಗಿ ಮುಸ್ಲಿಮರನ್ನು ನಾವು ಭಾರತದೊಳಗೆ ಬಿಡಲಿಲ್ಲ ಅಷ್ಟೇನೇನೆ ಅಂತ ಹೇಳೋದು ರಾಂಗ್. ಅದು ಇಟ್ಸ್ ನಾಟ್ ಕರೆಕ್ಟ್. ಭಾರತದ ಆರ್ಗ್ಯುಮೆಂಟು ಪೌರತ್ವದ ವಿಚಾರದಲ್ಲಿರುವುದು ಮುಸ್ಲಿಮರಿಗೆ 10 ಹಲವಾರು 100 ದೇಶಗಳಿವೆ. ಹೀಗಾದಾಗ ಮತ್ತು ಆ ದೇಶಗಳಲ್ಲಿ ಈ ಜಾತಿಗಳನ್ನೇನು ಹೇಳ್ತಿದ್ದಾರೆ ಧರ್ಮಗಳನ್ನು ಇವ್ರನ್ನ ಪರ್ಸಿಕ್ಯೂಟ್ ಮಾಡಲಾಗಿದೆ. ಅಲ್ಲಿ ಮುಸ್ಲಿಮರಿಗೆ ಮುಸ್ಲಿಮರನ್ನೇ ಪರ್ಸಿಕ್ಯೂಟ್ ಮಾಡುವ ಪರಿಸ್ಥಿತಿ ಯಾವ ದೇಶದಲ್ಲೂ ಇಲ್ಲ. ಹಾಗಾಗಿ ಅವರಿಗೆ ಸ್ಥಳ ಇದೆ, ನಮ್ಮವ್ರಿಗಿಲ್ಲ. ಎಲ್ಲಿ ಹೋಗಬೇಕು ಅವರು, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ನಾವು ಹೇಳ್ತಿದ್ದೆ ಹೊರತು ನಮ್ಮಲ್ಲಿ ಅದು ಭಾರತದ ಮುಸ್ಲಿಮರಿಗಲ್ಲ, ಹೊರಗಡೆಯಿಂದ ಬರುತ್ತಿರುವ ಮುಸ್ಲಿಮರಿಗದು ಹೇಳ್ತಿದ್ದಾರೆ ಹೊರತು ನೀವು ಸಜೆಸ್ಟ್ ಮಾಡುತ್ತಿರುವ ರೀತಿಯಲ್ಲ. ದಟ್ಸ್ ನಾಟ್ ಕರೆಕ್ಟ್ ಆಲ್ಸೋ. ಅಂದ್ರೆ ಪಾಕಿಸ್ತಾನದಲ್ಲಿರೋರೆಲ್ಲ ಭಯೋತ್ಪಾದಕರು ಅಂತೀರ ಅವಾಗ, ಹಂಗಾಗಲ್ಲ. ಹಾಗಾಗಿ ಇದೇನಾಗುತ್ತೆ ಐಸಿಸ್ತು ಅಂತ ನಮಗೆ ಗೊತ್ತಿಲ್ಲ. ಬಟ್ ಪ್ರಪಂಚ ಒಂದನ್ನು ತಿಳ್ಕೋಬೇಕು, ಎಲ್ಲರಿಗೂ ಇದೇ ಕಾದಿದೆ, ಒಂದಲ್ಲ ಒಂದು ರೂಪದಲ್ಲಿ ಅಷ್ಟೇ. ಉಕ್ರೇನ್ ಮೇಲೆ ತಿರ್ಕೊಳ್ಳುತ್ತೆ, ಉಕ್ರೇನ್ ಏನು ಹೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಎಸ್. ಸೊ ಇನ್ನು ಈ ವಿಚಾರದಲ್ಲಿ ರಷ್ಯಾ ಪ್ರಜೆಗಳ ಬೆಂಬಲಕ್ಕೆ ಭಾರತ ಇರುತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದೆ. ರಷ್ಯಾದಲ್ಲಿ ಶೀಘ್ರವೇ ಅತಿದೊಡ್ಡ ಭಯೋತ್ಪಾದಕ ದಾಳಿ ನಡೆಯುವ ಸಂಭವ ಇದೆ ಅನ್ನುವಂಥದ್ದನ್ನು ಕೂಡ ತಿಂಗಳ ಹಿಂದೆ ಅಮೆರಿಕ ಎಚ್ಚರಿಕೆ. ಮೋದಿ ಮತ್ತು ಖರ್ಗೆ ಇಬ್ರು ಇದನ್ನ ಖಂಡಿಸಿದ್ದಾರೆ. ಉಕ್ರೇನ್ ಹೇಳ್ತಾ ಇದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ದಟ್ಸ್ ಎಕ್ಸಾಕ್ಟ್ಲಿ. ಇಲ್ಲದಿರಬಹುದು, ನಾನ್ ಸ್ಟೇಟ್ ಆಕ್ಟರ್ಸ್ ಇರಬಹುದು, ಅಂದ್ರೆ ರಾಜ್ಯಗಳನ್ನು ಪ್ರಭುತ್ವಗಳನ್ನು ಮೀರಿ ನಿಂತ ಗುಂಪುಗಳು. ಭಯೋತ್ಪಾದನಾ ಗುಂಪುಗಳಿಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಇಲ್ಲ, ಹೌದು, ನಿಯಮಗಳಿಲ್ಲ, ಲಾ ಇಲ್ಲ. ಹಾಗಾಗಿ ನಾನ್ ಸ್ಟೇಟ್ ಆಕ್ಟರ್ಸ್ ಇರಬಹುದು, ಉಕ್ರೇನ್ ಅವರು ಅಲ್ಲದೆ ಇರ್ಬೋದು ಅವರು. ಆದರೆ ಇದೇ ನಮಗೆ ಪ್ರಾಬ್ಲಮ್ ಆಗಿರೋದು ಪಾಕಿಸ್ತಾನದ ವಿಚಾರದಲ್ಲಿ. ನಮಗೆ ಗೊತ್ತಿಲ್ಲಪ್ಪ, ಭಯೋತ್ಪಾದಕರು ಬಂದಿದ್ರಾ ಇಲ್ಲಿ ಕಾಶ್ಮೀರ ಕಡೆಯಿಂದನಾ, ಯಾವ ಕಡೆಯಿಂದ ಬಂದ್ರು ಅವರು, ಇದು ಆ ಕಡೆ, ಹೌದಾ, ನಮ್ಮ ಕಡೆಯಿಂದ ಒಂದು ಸೊಳ್ಳೆನೂ ಹೋಗಿದ್ದು ಕಾಣ್ಲಿಲ್ವಲ್ಲ, ಮಾಡಿನೇ ಈ ಪರಿಸ್ಥಿತಿ. ಇಲ್ಲಪ್ಪ, ನಾವು ಖಂಡಿಸ್ತೀವಿ ಇದನ್ನ. ಈ ಡ್ರಾಮಾ ಮಾಸ್ಟರ್ಗಳಿಂದಾನೇ ಹಿಂಗೆ ಆಗ್ತಾ ಇರೋದೆಲ್ಲ. ಎಸ್. ಇನ್ನು ಟಿಕೆಟ್ ಪಾಲಿಟಿಕ್ಸ್ ಸರ್. ಮಂಡ್ಯ, ಹಾಸನ, ಕೋಲಾರವನ್ನು JDSಗೆ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡಬೇಕು ಎಲ್ಲರೂ JDSನ ಪರ ಅಂತ BJಪಿಯವರು ಕೈ ಮುಗಿದು ಕೇಳಿದ್ದಾರೆ. ಫೇರ್, ವೈಯಕ್ತಿಕ ಮುನಿಸಿದ್ರೆ ಬಿಟ್ಟುಬಿಡಿ, ಇದು ಪ್ರಧಾನಿಗೋಸ್ಕರ ಚುನಾವಣೆ, ಪ್ರಧಾನಿಗೆ ಅಂದರೆ ಮೋದಿಗೋಸ್ಕರನೇ ಕೆಲಸ ಮಾಡಬೇಕು ನೀವು ಅಂತ ಅವರಂತಾರೆ. ಇನ್ನು ಸುಮಲತಾ ಸಂಸದ ಮುನಿಸ್ವಾಮಿ ಕೋಲಾರ, ಅವರ ರಾಜಕೀಯದ ಇದನ್ನು ಕಾಪಾಡ್ಕೋತೀವಿ ಭವಿಷ್ಯನ ಅಂತ ಅಂದಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಈ ಮಧ್ಯೆ ಅಲ್ಲಲ್ಲಿ ಎಲ್ಲೋ ಹಾಸನ, ಚಾಮರಾಜನಗರ ಇಲ್ಲಿ ನಮ್ಮನ್ನು ಬಂದು ನೀವು BJಪಿಯವರು JDS ಸಂಪರ್ಕಿಸಿಲ್ಲ ಅಂತಾನು, ಚಾಮರಾಜನಗರದಲ್ಲಿ BJಪಿಯವರು ಬಂದು ನಮ್ಮನ್ನು ಸಂಪರ್ಕಿಸಿಲ್ಲ ಅಂತಾನು ಕೆಲವರು ಅವರವರ ಇಂಪಾರ್ಟೆನ್ಸ್, ಅವರವರ ಪ್ರಾಮುಖ್ಯತೆಯನ್ನು ಚುನಾವಣಾ ಸಂದರ್ಭದಲ್ಲಿ ನಾನೆಷ್ಟು ದೊಡ್ಡವನು ಎಂದು ಸಾರಿಕೊಳ್ಳುತ್ತಿದ್ದಾರೆ. ಈ ಸಾರಿಕೊಳ್ಳುವ ವೀರರು ಮುಂದೊಂದು ದಿನ ಅದೇ ರೀತಿಯ ಸ್ಥಿತಿಗಳನ್ನು ಅನುಭವಿಸ್ತಾರೆ. ಒಂದು ಇದರಿಂದ 3-4 ದಿನ ಆದಮೇಲೆ ಎಲ್ಲ ತಣ್ಣಗಾಗ್ತಾರೆ. ಓಕೆ, नहीं लड़ रहे, ये लड़ाई हम JDS के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट JDS को दी है तो हमारे वहाँ सांसद अगर रहे हैं 2 सीटों पर तो हमारा नुकसान हुआ, उन सांसदों के टिकट कटे हैं. ಆಯಾ ಕ್ಷೇತ್ರಗಳಲ್ಲಿ JDS ಅನ್ನು ತೀವ್ರವಾಗಿ ವಿರೋಧಿಸಿಕೊಂಡಿರುವ BJಪಿ ಕಾರ್ಯಕರ್ತರು ಅಪೋಸ್ ಮಾಡೋದು ತಪ್ಪು, ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ ಅನ್ನೋಕ್ಕಾಗಲ್ಲ. ಅನಿವಾರ್ಯತೆಗಳಲ್ಲಿ ನಿಮ್ಮ ಹೈಕಮಾಂಡ್ ಮಾಡ್ಕೊಂಡಿರೋದಕ್ಕೆ ನೀವು ಅದಕ್ಕೆ ಬಗ್ಗಬೇಕು, ಇದನ್ನು ಹೊರಕ್ಕೆ ಹೋಗ್ಬೇಕು ಅಷ್ಟೇ. ದಿ ಸೇಮ್ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಲೀಡರ್ಗಳು ಇರಲಿಲ್ವಾ JDS ಜೊತೆ ಆದಾಗ? ಇರಲಿಲ್ವಾ? ಸದಾ ಕಾಲ ಬಡದಾಡ್ಕೊಂಡು ಬಂದವರು. ಇದಕ್ಕಿಂತ ನೀವಿಬ್ರು ಜಂಟಿಯಾಗಿ ಹೋಗ್ಬಿಡಿ, ಹಾಲು ಜೇನು ಅಂತ ಇಲ್ಲಿ ಯಾರೋ ಲೀಡರ್ ಹೇಳ್ತಾ ಇದ್ರು. ಹಾಲು ಜೇನು ಟೈಪು ನಾವಿಬ್ರು ಓಡಾಡ್ತೀವಿ ದೋಸುತ್ತಿ ಅಂತ ಹೇಳ್ಕೊಂಡು ಅಂತ. ಹಂಗಾಗಲ್ಲ. ಇಟ್ ಟೇಕ್ಸ್ ಟೈಮ್, ಇಟ್ ವಿಲ್ ಹ್ಯಾಪನ್ ಅಷ್ಟೇ. ಓಕೆ, ಇನ್ನು 5 ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಸಂಬಂಧ ಬಿಜೆಪಿ ಕಸರತ್ತನ್ನ ಇನ್ನು ನಡೆಸ್ತಾನೆ ಇದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ CC ಸಭೆಯೆಲ್ಲ ನಡೆಯಿತು. ಇವತ್ತು ರಾತ್ರಿ ಅಥವಾ ನಾಳೆಯೊಳಗೆ ರಾಜ್ಯ ಬಿಜೆಪಿಯ ಉಳಿದ ಪಟ್ಟಿ 5 ಜನದಿದೆ, ಅದೊಂದು ಬರುತ್ತಂತೆ. ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮತ್ತು ಉತ್ತರ ಕನ್ನಡದ ಬಿಜೆಪಿ ಅಭ್ಯರ್ಥಿಗಳದ್ದೇ ಈಗ ಬಹಳ ಕುತೂಹಲ ಇದೆ. ಈ ಮಧ್ಯೆ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಯಾವುದೇ ಕಾರಣಕ್ಕೂ ಶಮನ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಶಿವಮೊಗ್ಗದಲ್ಲಂತೂ ಬಂಡಾಯ ಸ್ಪರ್ಧೆ ಫಿಕ್ಸ್ ಅಂತ ಈಶ್ವರಪ್ಪನವರು ಹೇಳಿಬಿಟ್ಟಿದ್ದಾರೆ. ಪ್ರಚಾರನೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕುಟುಂಬ ರಾಜಕೀಯ, ಅಡ್ಜಸ್ಟ್ಮೆಂಟ್ ರಾಜಕೀಯ ವಿರುದ್ಧ ನನ್ನ ಹೋರಾಟ ಅಂತ ಅವರ ಘೋಷಣೆಗಳು ಪ್ರಚಾರದಲ್ಲಿ. ರಾಜಕಾರಣ ಗೊತ್ತು. ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ದುರ್ಗದಲ್ಲೂ ಏನೋ ಗಲಾಟೆ ಮಾಡಿದ್ದಾರೆ, ಟಿಕೆಟ್ ಕೊಡಿ ನಮ್ಮವ್ರಿಗೆ ಲೋಕಲ್ಗೆ ಅಂತ ಇರುತ್ತೆ. ಯಾರಿಗೋ ಒಬ್ರಿಗೆ ಫೈನಲಿ ಕೊಡ್ತಾರೆ. ಯಾರೋ ಒಬ್ರಿಗೆ ನೀವು ಓಟ್ ಹಾಕ್ಬೇಕಾದ್ರೆ ಹಾಕೊಳ್ಳಿ, ಓಟ್ ಹಾಕೋದು ಬೇಡ ಅಂತಂದ್ರೆ ಹಾಕಬೇಡಿ, ಅದು ನಿಮ್ಮ ಇಷ್ಟ.
ಬಟ್ ಈಶ್ವರಪ್ಪ ಮಾತ್ರ ಫುಲ್ ಸ್ಟಡಿಯಾಗಿದ್ದಂಗಿದೆ ಕಂಟೆಸ್ಟ್ ಮಾಡೋದ್ರಲ್ಲಿ. ಮಾಡಲಿ, ನೋಡೋಣ, ವಿ ವಿಲ್ ಸಿ ಏನಾಗುತ್ತೆ, ಜನ ಏನು ಮಾಡ್ತಾರೆ ಅನ್ನೋದು ನೋಡೋಣ.